ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಟಿ ವೀರೇಶ್. ಇವತ್ತು ಏನು ಸ್ಪೆಷಲ್ ಅಂದ್ರೆ ನಮ್ಮ ಪಪ್ಪ ಮಮ್ಮಿದ ಆ್ಯನಿವರ್ಸರಿ, 25th ಆ್ಯನಿವರ್ಸರಿ. ಹಾಗಾಗಿ ಹೊತ್ತು ನಾನು ಪಪ್ಪ ಮಮ್ಮಿ ಹಾಗೂ ಎಲ್ಲರೂ ನಂದಿ ಬೆಟ್ಟಕ್ಕೆ ಬಂದೇವಿ. ಯಾಕಂದ್ರೆ ಮಮ್ಮಿ ಕೋಟಿಲಿಂಗಕ್ಕೆ ಹೋಗೋಣ ಅನ್ಕೊತಿತ್ತು. ಮತ್ತು ದಾರಿಯಲ್ಲಿ ನಂದಿ ಬೆಟ್ಟ ಐತೆ ಮಮ್ಮಿ ಅಂತೇಳಿ ತೋರಿಸ್ಕೊಂತ ಹಂಗೆ ಕರ್ಕೊಂಡು ಹೋಗ್ತಿದ್ವಿ. ನಮ್ಮ ಮಮ್ಮಿ ಇದೇ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರೋದು. ಟಿಕೆಟ್ ಐತಿ ಸರಿ, ಒಂದು ನಿಮಿಷ. ಐ ಥಿಂಕ್ ಇದೇ ಫಸ್ಟ್ ವ್ಲಾಗ್. ಇದು ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ನನ್ನ ಜೊತೆಗೆ ವ್ಲಾಗಲ್ಲಿ ಬರ್ತಿರೋದು. ನಮ್ಮ ತಂಗಿ ಕೂಡ ಹೌದು. ಇವಳು ನಮ್ಮ ತಂಗಿ. ನನಗಿನ ಎಲ್ಲ ಓಕೆ, ನೀವು ಅಡ್ಜಸ್ಟ್ ಮಾಡಿಕೊಡ್ರಿ. ಈಗ ನಮ್ಮ ಪಪ್ಪ ನಾ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದು, ಸುಮ್ಮನೆ ಬೈದಿತ್ತು ಹಂಗೆ ಹಿಂಗೆ ಅಂತಿತ್ತು. ಈಗ ನಮ್ಮ ಪಪ್ಪ ಕೇಳೋಣ, ಹೆಂಗಕ್ಕ ಇದು ಮಗ ಯೂಟ್ಯೂಬ್ ಚಾನಲ್ ಮಾಡ್ತಾನಲ್ಲ ಹೆಂಗೆ ಅನಿಸುತ್ತೆ ಅಂತೆ. ಹೆಂಗೆ ಅನ್ಸಪ್ಪ? ವೆರಿ ವೆರಿ ಗುಡ್. ಚಲೋದು ಮಾಡಪ್ಪ, ಒಳ್ಳೇದು ಮಾಡ. ನಮ್ಮ ಭಾರತ ದೇಶದ ಏನಕ್ಕೆಲ್ಲ ಸಂಪ್ರದಾಯ ತೋರಿಸು ಜನ. ನಮ್ಮ ಪಪ್ಪ ಏನಂದ್ರೆ, ನಮ್ಮ ಪಪ್ಪ ಅಂದ್ರೆ ಅಷ್ಟೇ. ನಮ್ಮ ಪಪ್ಪ ಏನಂತಾರೆ ಮುಂದೆ ಅವ ಸ್ಟೇಟ್ ನಡಿ ಸ್ಟೇಟ್ ನಡಿ. ನಮ್ಮ ಪಪ್ಪ ಏನಂತಂದ್ರೆ, ಬೇರೆ ದೇಶಕ್ಕೆ ತೋರ್ಸೋಕ್ಕಿಂತ ಇದೇ ದೇಶ ತೋರ್ಸಂತ. ಇಲ್ಲಿ ಸೈಡ್ ಸೀನ್ಸ್ ಇನ್ನೂ ಚೆನ್ನಾಗೈತೆ. ಮಮ್ಮಿ ಮುಂದೆ ಬಾ, ಇನ್ನೂ ಚೆನ್ನಾಗೈತೆ ಬರ್ರಿ ಇಲ್ಲಿ. ಇನ್ನು ಹಿಂದೆ ನಂದಿ ಬಿಟ್ಟಿದ್ದ ಫುಲ್ ವಸ್ತು ನೋಡ್ಕೊತ ಹೋಗೋಣಂತೆ. ನಮ್ಮ ಮಮ್ಮಿಗೆ ನಾನು ವಿಡಿಯೋ ಮಾಡ್ತಾನಲ್ಲ ಹೆಂಗಾಕೈತೆ ಅಂತ ಕೇಳ್ಬೇಕು. ಮಮ್ಮಿ ಹೆಂಗಾಕೈತೆ? ಹಾಂ, ಎಲ್ಲ ತಾಯಂದ್ರೆ ಒಂದೇ ಡೈಲಾಗು. ಏನು ಅದು ಒಂದು ಗಾದೆ ಮಾತೈತೆ ಗೊತ್ತಾ, ಎತ್ತರಿಗೆ ಹೆಗ್ಣನ ಮುದ್ದಂತ. ಹಂಗೆ ನಮ್ಮ ಮಮ್ಮಿ ನಾ ಏನೇ ಮಾಡಿ ಚೆನ್ನಾಗೈತಿ ಅಂತೆ. ಬನ್ನಿ, ಈಗ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಐತೆ, ಅದನ್ನು ನೋಡಿಕೊಂಡು ಹಂಗೆ ಮುಂದೆ ಹೋಗೋಣಂತೆ. ಸೊ ಎಲ್ಲರೂ ನಮ್ಮ ಪಪ್ಪನ ಕೇಳಿದ್ವಿ, ಮಮ್ಮಿನ ಕೇಳಿದ್ವಿ. ನಮ್ಮ ತಂಗಿ ಅಲ್ಲಿ ಓಡೋಂಟಾಳೆ. ಬಾರ ಇಲ್ಲಿ ನಾ ಎಂತಾಳೆ. ನಮ್ಮ ತಂಗಿನ ಕೇಳ್ಬೇಕು ಈಗ, ಹೆಂಗೆ ಅನ್ಸುತ್ತೆ. ಅವಿ ಜಲ್ದಿ ಬಾ ಜಲ್ದಿ ಬಾ. ಇಲ್ಲಿ ನೋಡಿ ದಿ. ಐ ಥಿಂಕ್ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಇದು ಒಂದು 2-3ನೇ ಬರ್ತಿರೋದು ನಂದಿ ಬೆಟ್ಟಕ್ಕೆ. ನಮ್ಮ ಮಮ್ಮಿ ಫಸ್ಟ್ ಟೈಮ್ ಬರ್ತಿರೋದು ಅನ್ಸುತ್ತೆ. ಹೌದು ಮಮ್ಮಿ, ನಮ್ಮ ಮಮ್ಮಿ ಫಸ್ಟ್ ಟೈಮ್ ಬರ್ತಿರೋದು. ನಮ್ಮ ತಂಗಿನೂ ಕೂಡ ನಮ್ಮ ಮಮ್ಮಿ ಹೌದು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ನಾವು ಒಬ್ಬನೇ ಇದು ಬಂದಿದ್ದೀನಿ ಇಲ್ಲಿ. ನಮ್ಮ ಫ್ರೆಂಡ್ಸ್ ಜೊತೆ ಇವ್ರ ಜೊತೆ ಬಂದಿದ್ದೀನಿ. ನಮ್ಮ ಮಮ್ಮಿ ಪಾಪ ಫ್ಯಾಮಿಲಿ ಅಷ್ಟರು ಇದೇ ಫಸ್ಟ್ ಟೈಮು. ಹೌದು, ಒಬ್ಬನೇ ಕೇಳ್ತೀನಿ, ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಲ್ಲ ಹೆಂಗೆ ಅನ್ಸುತ್ತೆ ಅಂತೇಳಿ. ನಾ ಹೇಳಿ ಅಷ್ಟೇ ನೋಡು, ಇದನ್ನ ಹಾಕ್ತೀನಿ ನಾನು. ಏನು ಹೇಳೋದಪ್ಪ ಅಂತೇಳಿ. ಸೊ ಆಕಿ ಹೇಳಕ್ಕೆ ಇದು ಮಾಡ್ತಾಳೆ ಅಂತಾರೆ, ವಿಚಿತ್ರ ಪ್ರಾಣಿ. ಇಲ್ಲಿ ವಿಜಾತಿ ಕಬಡ್ಡಿ. ಬನ್ನಿ ಹಂಗೆ ಮುಂದೆ ಹೋಗಿ ಒಳ್ಳೆ ವ್ಯೂ ಪಾಯಿಂಟ್ ಐತೆ ನಂದಿ ಬೆಟ್ಟ. ಬನ್ನಿ ಅದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ. ಫ್ರೆಂಡ್ಸ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಪಪ್ಪ ಮಮ್ಮಿ ಮುಂದೋಗಿದ್ದಾರೆ. ನಾನು ನಮ್ಮ ತಂಗಿ ಫೋಟೋ ತೆಗ್ಸ್ಕೊಂತ ನಿಂತಿದ್ವಿ. ಇಲ್ಲಿ ನೋಡಿರಿ, ಇಲ್ಲಿ ನಾಯಿ ಅಂತವಳು ಮುಂದೆ ಓಡೋಂಟಾಳೆ. ಇರಲೇ ಬನ್ನಿ ಮುಂದೆ ಹೋಗೋಣ ಅಂತ. ಅಲ್ಲಿಂದ ಒಂದು ಸ್ವಲ್ಪ ಟೈಮ್ ಸ್ಲಾಪ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ರಿ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ನನಗೆ ತುಂಬ ಅದ್ಭುತ ಅನಿಸ್ತು. ಕೆಲವೊಂದಿಷ್ಟು ಫೋಟೋ ಹಾಕ್ತೀನಿ ಇವಾಗ, ಹಂಗೆ ನೋಡ್ಕೊಳ್ರಿ. ಫ್ಯಾಮಿಲಿಯು ತುಂಬ ಚೆನ್ನಾಗಿ ಬಂದಿದ್ದಾವೆ ಹಾಗೆ. ಮತ್ತು ಅದಲ್ಲದೆ ನೀವು ಯಾರಾದರೂ ನಂದಿ ಬೆಟ್ಟಕ್ಕೆ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮಾಡಿರಿ. ಹಾಗೆ ಈಗ ಬಂದು ನಿಮ್ಮ ಮುಂದೆ ಹೋಗಿ ಇನ್ನೊಂದು ಏನೇನೈತೆ ಎಲ್ಲ ತೋರಿಸ್ತಾ ಹೋಗ್ತೇನೆ. ಈ ಕಡೆ ಹಾಗೆ ಒಂದು 2 ನಿಮಿಷ ಹಿಂದ್ಗಡೆ ನೋಡ್ಕೊಂಬಿಡ್ರಿ, ಎಷ್ಟು ಚೆನ್ನಾಗಿ ವ್ಯೂ ಐತೆ. ಹಿಂದ್ಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ವ್ಯೂ ಐತೆ. ಹಾಗೆ ಮುಂದೆ ಹಾಗೆ ಚೆನ್ನಾಗಿ ವ್ಯೂ ಐತೆ. ಬನ್ನಿ ಮುಂದೆ ಹೋಗ್ತಾ ನೋಡ್ಕೊಂಡು ಹೋಗೋಣ, ಇನ್ನೂ ಏನೇನೈತೆ ಏನೋ ಎಲ್ಲ ಅಂತ. ಹೋಗೋಣ ಬನ್ನಿ ಬಾ. ಸೊ ಫ್ರೆಂಡ್ಸ್ ನೋಡ್ಕೊಡ್ರಿ ವ್ಯೂ ಮಾತ್ರ. ಎಲ್ಲಿ ನೋಡ್ರೆ ಮೋಡನೇ. ಅಲ್ಲಿ ಮುಂದೆ ಕೂಡ ಮೋಡನೇ. ಬಾ. ಈಗ ನನಗೆ ಹೆಂಗೆ ಅನಿಸ್ತಿದೆ ಅಂದರೆ, ಮೋಡದ ಮೇಲೆ ನಾನು ಹಿಡಿತಿದ್ದೀನಿ ಅಂತ ಅನ್ನಿಸ್ತಿದೆ ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗೈತೆ ವ್ಯೂ. ಎಲ್ಲೇ ನೋಡಿದರೂ ಬರೀ ಮೋಡನೇ, ಆ ಕಡೆ ಏನೂ ಕಾಣ್ತಾನೆ ಇಲ್ಲ. ಕೊನೆಗೂ ಈ ಬರಗಾಲದಲ್ಲಿ ಒಂದು ಸ್ವಲ್ಪ ಖುಷಿ ಆಯಿತು. ಸುಮ್ಮನೆ ಬೇವು ಅರ್ಧ ಸಾಕಾಗಿದ್ವಿ. ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಊರ ಕಡೆ ಒಂದು ಸ್ವಲ್ಪ ನಿನ್ನೆ ಮಳೆ ಆಗಿದೆ ಅಂತೆ. ಸೊ ಅದಲ್ಲದೆ ಇವಾಗ ಈ
ಮೋಡನೆಲ್ಲ ನೋಡಿ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತು. ಅಲ್ಲಿ ಮುಂದ್ಗಡೆ ನೋಡ್ರಿ ಸೂರ್ಯನ ಜೊತೆಗೆ ಸೂರ್ಯನ ಕೆಳಗಡೆ ಗುಡ್ಡಗಳು ಎಷ್ಟು ಚೆನ್ನಾಗಿ ಮುಳುಗ್ತಿದ್ದಾವೆ, ಇದು ಮುಳುಗಿದಾವೆ. ನಿಮ್ಗೆ ಕಾಣಿಸ್ತಿದೆ ಅನ್ನೋ ನೋಡ್ತೀರಾ ನೋಡ್ರಿ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗೈತೆ. ಮಮ್ಮಿ ಹೆಂಗೈತವ ವ್ಯೂ ಬಗ? ಹಾಂ ಚೆನ್ನಾಗೈತೆ. ಸೊ ತುಂಬ ಚೆನ್ನಾಗೈತೆ. ನಮ್ಮವ್ವ ಏನಂತೈತೆ ನೋಡ್ರಿ, ಮೋಡದಲ್ಲಿ ಎಲ್ಲಾದ್ರೂ ಕುಂದ್ರಂಗಿದ್ರೆ ಕುಂದಿರ್ತೈತಂತೆ, ಅಷ್ಟು ಚೆನ್ನಾಗೈತೆ ವ್ಯೂ. ಈ ಕಡೆ ಹಂಗೆ ಬೆಟ್ಟ ಗುಡ್ಡ, ಈ ಕಡೆ ಎಲ್ಲ ಫಾಗ್ ಹೋಗ್ತೈತೆ ಇವಾಗ ಸಣ್ಣಗೆ. ಈಗ ಆ ಕಡೆ ಇನ್ನೂ ಫಾಗ್ ತುಂಬ ಐತೆ. ಈಗ ಇದನ್ನ ಮ್ಯಾಗ ಹತ್ತಿಸಿ ಅವ್ರನ್ನ ಕರ್ಕೊಂಡು ಹೋಗ್ತೇನೆ. ಬರ್ರಿ ಹಂಗೆ ಹೋಗ್ತಾ ನೋಡೋಣ ಏನಾಗುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ನಂದಿ ಬೆಟ್ಟದಲ್ಲಿ ಟೀ ಕುಡಿಯೋ ಆನಂದ ಏನೋ ಬೇರೆ ಇರುತ್ತಲ್ಲ. ಬನ್ನಿ ಟೀ ಕುಡಿಯೋಣ. ಎಲ್ಲ ಚಾಯ್ ಲವರ್ಸ್ಗೆ ಟೀ ಇಲ್ಲಿ ಬಂದು ಕುಡೀರಿ, ತುಂಬ ಚೆನ್ನಾಗೈತೆ ಅಂತ ಹೇಳ್ತಾ ನಮ್ಮ ಅಪ್ಪಾಜಿಂಗೆ ಕೇಳೋದು ಹೆಂಗೆ ಚಾ ಅಂತ. ಚಾ ಹೆಂಗೈತಿ? ಸಕ್ರೆ ಇಲ್ಲ. ಸಕ್ರೆ ಇಲ್ಲ ಅಂತೆ ನಮ್ಮ ಅಪ್ಪಾಜಿ ಹೇಳ್ತೈತೆ, ಸಕ್ರೆ ಇಲ್ಲ ಅಂತೆ. ನಮಗೆ ಶುಗರ್ಲೆಸ್ ನಡೀತೆ, ನಮ್ಮ ಅಪ್ಪಾಜಿ ಶುಗರ್ ಬೇಕೇ ಬೇಕು. ಬನ್ನಿ ನಾವು ಇನ್ನೂ ಮುಂದೆ ವ್ಯೂ ಪಾಯಿಂಟ್ ಐತೆ ನೋಡ್ಕೊಂಡು ತಗೊಂಡು ಮಂಗ ತಡಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮುಂದೆ ಬಂದ್ವಿ. ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್. ಸ್ವಲ್ಪ ಟೀಗೆ ಕುಡ್ಕೊಂಡು ನಾನು ಪಾಪ ಎಲ್ಲರೂ ಈಗ ನಮ್ಮ ಪಪ್ಪ ಮಮ್ಮಿ ಅಲ್ಲಿ ಆ ಕಡೆ ಗುಡಿ ಒಳಗೆ ಹೋಗಿದ್ದಾರೆ. ನಾನು ಗುಡಿ ತೋರಿಸ್ತೇನೆ ಎಲ್ಲ ಹೇಗಿದೆ ಅಂಥೇಳಿ. ಈಗ ನಾನು ನಮ್ಮ ತಂಗಿ ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ನೋಡಿಕೊಡ್ರಿ, ಅಲ್ಟಿಮೇಟ್ ಐತೆ, ನೆಕ್ಸ್ಟ್ ಲೆವೆಲ್ ಐತೆ. ನಿಮಿಷ ಎಷ್ಟು ಚೆನ್ನಾಗೈತೆ. ಸೊ ಈಗ ಎಲ್ಲ ಅಲ್ಲೆಲ್ಲ ವ್ಯೂ ಪಾಯಿಂಟ್ ನೋಡ್ಕೊಂಡ್ರಲ್ಲ, ಈಗ ಮುಂದೆ ಯೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟೇವಿ ಒಳಗಡೆ, ದೇವಾಲಯದೊಳಗೆ. ಈಗ ಬನ್ನಿ ಹೋಗೋಣ ಅಂತ ಒಳಗಡೆ ಎಲ್ಲ ಹೆಂಗಿದೆ ಅಂತ. ಒಳಗಡೆ ಬನ್ನಿ ಒಳಗಡೆ ಹೋಗೋಣ. ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಒಳಗಡೆ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು ನಾನು ಒಳಗಡೆ. ನಾನು ಎಷ್ಟೇ ಬಂದರೂ ಹೊರಗಡೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗಿರೋದು. ಹುಡ್ರು ಯಾರು ದೇವ್ರನ್ನ ನೋಡ್ತಾರೆ ಹೇಳ್ರಿ. ದೇವ್ರು ನೋಡೋದಾದರೆ ನಾವು ಫ್ಯಾಮಿಲಿ ಜೊತೆಗೆ ಬರಬೇಕು. ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇಲ್ಲಿ ಈ ಗುಡ್ಡದ ನಡುವೆ ಎಂಥ ಮಸ್ತ್ ವ್ಯೂ ಕಾಣ್ತೈತೆ. ಅಷ್ಟು ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಬನ್ನಿ ಹೋಗೋಣ.
ಕ್ಷಮಿಸ್ಬಿಡ್ರಿ, ಅಲ್ಲಿ ಗುಡಿ ಒಳಗಡೆ ಫೋಟೋ ಇದು ವಿಡಿಯೋಗ್ರಫಿ ಎಲ್ಲ ಬಿದ್ದಿದ್ದಿಲ್ಲ. ಸೊ ಇಲ್ಲೆಲ್ಲ ನೋಡ್ಕೊಡ್ರಿ, ಹಳೆ ಕಲ್ಸೆಲ್ಲ ಮಾಡಿದ್ದಿಲ್ಲ. ಇನ್ನೊಂದು ಅಲ್ಲಿ ಗುಡಿ ಒಳಗಡೆ ನೋಡಿದೆ, ಮೇಡುಗಡೆ ಏನು ಕಲ್ಲು ಕಾಣ್ತಿದ್ದೀವಲ್ಲ, ಇಲ್ಲಿ ಕೂಡ ಕೆತ್ತಿದ್ದಿದ್ವು. ಸೊ ಈಗ ಇದು ನವಗ್ರಹ, ಅಲ್ಲಿ ಮೇಲ್ಗಡೆ ಕೆತ್ತಿದ್ದು ಇಲ್ಲಿ ತಲೆಗಡೆ ಇದ್ದಾವೆ ನೋಡ್ಕೊಳ್ರಿ. ಏನೇನು ಕೆತ್ತಿದ್ದಾರೆ ನನಗೂ ಗೊತ್ತಾಗ್ತಿಲ್ಲ ಯಾವಾಗಿನ ಕಾಲದ್ದು. ಈಗ ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನೈತೆ ಎಲ್ಲ ತೋರಿಸ್ತಾ ಹೋಗ್ತಾನೆ. ಇದು ನವಗ್ರಹ. ನವಗ್ರಹ ಮೂವಿ ನೋಡಿರ್ತಾರಲ್ಲ, ಹಂಗೆ ಇದು ನವಗ್ರಹಗಳು. ನಮ್ಮ ಗ್ರಹಗಳು ಎಷ್ಟಿದಾವೆ ಅವು ನವಗ್ರಹಗಳು ಅಷ್ಟು. ಬನ್ನಿ ಈಗ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಹೋಗ್ತಾ ಅಷ್ಟು ಕಲ್ಲಿನ ಸ್ತಂಭಗಳು. ಇವಾಗ ಹಂಗೆ ಆಲ್ಟರ್ನೇಟ್ ಮಾಡಿ ಸಿಮೆಂಟ್ ಹಾಕಿದ್ದಾರೆ. ಮೋಸ್ಟ್ಲಿ ಆವಾಗಿನ ಕಾಲದಲ್ಲಿ ಬರೀ ಇದಲ್ಲೇ ಏನಂದರೆ ಹಂಗೆ ಕಲ್ಲಲ್ಲಿ ನಿಲ್ಸಿದ್ರು ಅನಿಸುತ್ತೆ. ಫೋಟೋಗ್ರಫಿ ಅದಾವಿಲ್ಲ, ಆದರೆ ವಿಡಿಯೋಗ್ರಫಿ ಮಾಡ್ತೀನಿ. ಇದು ಸುಬ್ರಹ್ಮಣ್ಯ ಸ್ವಾಮಿ, ಕೈ ಮುಕ್ಕೊಳ್ಬೇಕು. ಸೊ ಕೆಲವೊಂದು ಕಡೆ ಒಳಗಡೆ ಗುಡಿಯಲ್ಲಿ ವಿಡಿಯೋ ಮಾಡಿದ್ದೀನಿ, ಕೆಲವೊಂದು ಕಡೆ ಮಾಡಿಲ್ಲ. ಸೊ ಬೇಜಾರಾಗ್ಬಿಡ್ರಿ, ಯಾಕಂದರೆ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲವಿಲ್ಲ, ಆದರೂ ಮಾಡಿದ್ದೀನಿ ನಿಮಗೋಸ್ಕರ. ಈಗ ಮುಂದೆ ಇನ್ನೊಂದು ಗುಡಿ ಐತೆ, ಬನ್ನಿ ಒಳಗಡೆ ಹೋಗೋಣ. ಇದು ಗುಡಿ ಅಲ್ಲ, ಮೋಸ್ಟ್ಲಿ ಹೊಂಡ ಅನಿಸುತ್ತೆ. ಹೊಂಡ. ನಾನು ಎಷ್ಟು ಸಲ ಒಂದು 3 ಏಟ್ ಬಂದಿದ್ದೀನಿ, 3 ಏಟ್ ಬಂದರೂ ಒಳಗಡೆ ಬಂದಿರೋದಿದೆ ಫಸ್ಟ್ ಟೈಮು. ಬನ್ನಿ ಇದನ್ನೊಂದು ರೌಂಡ್ ಹಾಕೋಣ. ಒಂದು ರೌಂಡ್ ಹಾಕೋಣ, ನಡಿ ಒಂದು ರೌಂಡ್ ಹಾಕೊಂಬರ. ಈಗಿದ್ನ ನಾನು ನಮ್ಮ ಮಮ್ಮಿ ಒಂದು ರೌಂಡ್ ಹಾಕ್ತಿದ್ದೀವಿ. ಅಲ್ಲೆಲ್ಲ ಮಂಗಗಳು ಬರೀ ಹೊಡೆದಾಟಕತ್ತಾರೆ. ಇನ್ನೊಂದೇನಂದ್ರೆ, ನಾನು ತುಂಬ ಸಲ ಇನ್ನೊಂದೇನಂದ್ರೆ ಅಂತ ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ. ಮತ್ತು ಮುಂದೆ ಬರ್ರಿ ಹೋಗೋಣ ನೋಡೋಣ ಅಂತೀನಿ, ಅದನ್ನು ಸ್ವಲ್ಪ ಇದನ್ನೇನೋ ಅಂದ್ಕೋಬೇಡ್ರಿ. ಇವು ಎಲ್ಲ ಮಂಗಗಳು ನಮ್ಮ ಮಮ್ಮಿ ಎಲ್ಲಿ ಹೇಳಿತ್ತು, ನಾನ್ ಸೆನ್ಸ್. ಬನ್ನಿ ಈಗ ನೋಡಿರಿ, ನಾನು ನಮ್ಮ ಮಮ್ಮಿ ಅಷ್ಟು ಹೈಟ್ ಇದ್ದೀವಿ, ನಾನು ನಮ್ಮ ಮಮ್ಮಿಗಿಂತ ಹೈಟ್ ಇದ್ದೀನಿ. ಸೊ ಇದಲ್ಲದೆ ಇನ್ನೂ ವ್ಯೂ ಪಾಯಿಂಟ್ ನೋಡೋದೈತೆ, ಅದನ್ನು ತೋರಿಸ್ತೀನಿ ನೋಡಿರಿ. ಮಂಗಗಳು ಹೆಂಗಿದಾವೆ. ಮೋಸ್ಟ್ಲಿ ಇದರಲ್ಲಿ ಮೀನಿಲ್ಲ ಅನಿಸುತ್ತೆ, ಯಾಕಂದರೆ ಇದನ್ನು ಕೆಮಿಕಲ್ ಹಾಕಿ ಹಂಗೆ ಇಟ್ಟಿದ್ದಾರೆ, ಹಾಗಾಗಿ. ಸೊ ಈಗ ಇಲ್ಲಿಂದ ನಾವು ವ್ಯೂ ಪಾಯಿಂಟ್ಗೆ ಹೋಗೋಣ. ನೋಡ್ರಿ ಅಲ್ಲೇ ನಮ್ಮ ಮಲ್ಲೇಶಣ್ಣರು ಹೆಂಗೆ ಕೂತಾರೆ. ಮಲ್ಲೇಶಣ್ಣರು ಅಂದರೆ ನಮ್ಮ ಅಪ್ಪಾಜಿಯವರು, ನಾನು ಪ್ರೀತಿ ನಾನು ಕರಿತೀನಿ. ನಮ್ಮ ಅಪ್ಪಾಜಿ ಬೈತೈತೆ, ಬೈಲಿ ಯಾರಿಗೆ ಬೈಯಲ್ಲಿ ಹೇಳ್ರಿ, ಅಪ್ಪವರು ಎಲ್ರಿಗೂ ಬೈತಾರೆ, ಹೌದಲ್ರಿ. ಸೊ ಹಂಗೆ ಇಲ್ಲಿ ಹಿಂದ್ಗಡೆ ವ್ಯೂ. ಸೊ ಫ್ರೆಂಡ್ಸ್, ನಂದಿ ಬೆಟ್ಟ ನೋಡ್ಕೊಂಡ್ರಲ್ಲ, ನಂದಿ ಬೆಟ್ಟ ಎಲ್ಲ ನೋಡ್ಕೊಂಡು ನಾವು ಎಲ್ಲರೂ ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಚಿಕ್ಕಬಳ್ಳಾಪುರ ಆದಿಯೋಗಿ ನೋಡೋಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಅಲ್ಲಿ ಅಂದರೆ ಕೇಳಕ್ಕೆ ಹೋಗಿ ಆದಿಯೋಗಿ ನೋಡಿದ್ವಲ್ಲ, ಅದೇ ಥರ ಇಲ್ಲಿ ಮಾಡಿದ್ದಾರೆ. ಬರೀ ಇದನ್ನೂ ಒಮ್ಮೆ ನೋಡ್ಕೊಂಬರೋಣಂತೆ, ಇಲ್ಲೆಲ್ಲ ಹೆಂಗೈತೆ ಏನಂತ ನೋಡ್ಕೊಂಬರೋಣ. ಬನ್ನಿ ಹೋಗೋಣ ಮುಂದಕ್ಕೆ. ಸೊ ಫ್ರೆಂಡ್ಸ್, ಇವಾಗ ಮತ್ತೆ ರೆಡಿ ಆಗಿಬಿಟ್ಟು ನಾವು ಇಲ್ಲಿ ಬಂದ್ವಿ ಆದಿಯಾಗಿ ನೋಡ್ಕೊಳಕ್ಕೆ, ಮೀನ್ಸ್ ಈಶ್ವರನ ನೋಡ್ಕೊಳಕ್ಕೆ. ನಮ್ಮ ಮಮ್ಮಿ ನೋಡಿದ್ದಿಲ್ಲ, ಪಪ್ಪನ ನೋಡಿದ್ದಿಲ್ಲ. ಹೌದು, ನಮ್ಮ ಮಮ್ಮಿ ಪಾಪ ಯಾರೂ ನೋಡೇ ಇಲ್ಲ, ನಾನೊಬ್ಬನೇ ನೋಡಿರೋದು ಮೊನ್ನೆ ಆಂಧ್ರಕ್ಕೆ ಹೋದಾಗ. ಅದು ನಾನೊಬ್ಬನ ನೋಡ್ತಿದ್ದಿಲ್ಲ, ಏನೋ ಶಿವರಾತ್ರಿಗೆ ಹೋಗ್ಬೇಕಂತೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ಹೋಗಿದ್ವಿ. ಈಗ ಬನ್ನಿ ಮುಂದೆ ಏನೇನೈತೆ ಹೆಂಗೈತೆ ಎಲ್ಲ ನೋಡ್ಕೊಳ್ಳೋಣ. ಇನ್ನು ಸ್ಲಿಪ್ಪರ್ ಬಿಟ್ಟಿಲ್ಲ ನಾವು, ಸ್ಲಿಪ್ಪರ್ ಬಿಡೋದು ಅಲ್ಲಿ ಹೋಗ್ಬೇಕಂತೆ. ಇಲ್ಲಿ ಸ್ಲಿಪ್ಪರ್ ಬಿಟ್ಟರೆ ಈ ಕಡೆ ಮತ್ತು ಎಕ್ಸಿಟಲ್ಲಿ ಮತ್ತೆ ಸ್ಲಿಪ್ಪರ್ ಬರ್ತಾವೆ, ಇಲ್ಲೇ ಬಿಡಬೇಕು, ಅವ್ರು ಅಲ್ಲಿ ಹೋಗಿ ತೊಗೊಂಡು ಹೋಗ್ತಾರೆ. ಸೊ ಬನ್ನಿ. ಬಟ್ ಇಲ್ಲಿ ಏನಂದರೆ ಒಂಚೂರು ನೆರಳಿಲ್ಲ ಇಲ್ಲಿ. ಅಲ್ಲಿ ಜಾರಬಾಗ್ಲ ಬಿಟ್ಟರೆ ಬಟ್ ಇದು ಸೀದಾ ಡೈರೆಕ್ಟ್ ನೆರಳು ಒಂಚೂರು ಇಲ್ಲ. ನೈಟ್ ಇಲ್ಲಿ ಶೋ ಇರುತ್ತಂತೆ ಡೈಲಿ 7:30 ಹಿಡಿದು
ಸಾರಿ 7 ಗಂಟೆಯಿಂದ 7:45 ಮಟ್ಟ ಶೋ ಇರುತ್ತೆ. ನಾ ಕೇಳ್ಕೊಂಡೆ, ಬನ್ನಿ ನಂಗೆ ಗೊತ್ತಿದ್ದಿಲ್ಲ ಇಲ್ಲಿ ಶೋ ಇರೋದು. ರುದ್ರಾಕ್ಷಿ ಮಾಲೆ ಹಾಕಿದ್ದಾರೆ, ಬರೀ ಇಲ್ಲಿ ಸ್ಲಿಪ್ಪರ್ ಇಲ್ಲಿ ಬಿಟ್ಟು ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಅಲ್ಲಿ ಹಂಗೆ ದೊಡ್ಡ ಗುಡಿ ಇಲ್ಲ, ಚಿಕ್ಕದಾಗಿ ಗುಡಿ ಐತೆ ಇಲ್ಲಿ. ಈಗ ಮೇಲ್ಗಡೆ ಸ್ಟ್ಯಾಚು ನೋಡೋಕೆ ಹೋಗ್ತಿದ್ವಿ. ಮೇಲ್ಗಡೆ ಸ್ಟ್ಯಾಚು ಕಡೆ ಫೋಟೋ ತೆಗ್ಸ್ಕೊಂಡು ಬರ್ತೀವಿ. ತುಂಬ ಬಿಸಿಲೈತೆ, ಕಾಲು ಅಷ್ಟೊಂದು ಸುಡ್ತಿಲ್ಲ, ಯಾಕಂದ್ರೆ ಅವಾಗ ನೀರು ಹಾಕ್ತಿರ್ತಾರೆ ಇಲ್ಲಿ, ಹಂಗಾಗಿ. ಸೊ ಈಗ ಮೇಲೆ ಹೋಗೋಣ, ಮೇಲೆ ಹೋಗಿ ಫೋಟೋ ಗಿಡ ತಗೊಂಡು ಬರೋಣಂತೆ. ಸೊ ಇಲ್ಲೆಲ್ಲ ನೋಡೋದೆಲ್ಲ ಮುಗೀತು. ಇಲ್ಲಿ ಆಕಳುಗಳನ್ನ ಕರ್ಕೊಂಬರ್ತಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಆಕಳುಗಳ. ಇಲ್ಲಿ ಮೋಸ್ಟ್ಲಿ ಇಲ್ಲಿವಲ್ಲ ಅನಿಸುತ್ತೆ, ಒಟ್ಟು ಮಹಾರಾಷ್ಟ್ರದ್ದು ಅನಿಸುತ್ತೆ. ಸೊ ಇನ್ನೊಮ್ಮೆ ಕೊನೆ ಸಾರಿ ಅದೇ ಕೈ ಮುಕ್ಕೊಡ್ರಿ, ನಾವು ಇಲ್ಲಿಂದ ಮತ್ತೆ ಹೊರಡೋಣ. ಸೊ ಮುಂದೆ ಇವಾಗ ಈ ಶಿವನಿಂದ ಕೋಟಿಲಿಂಗಕ್ಕೆ ಪಯಣ ನಮ್ಮದು. ಬನ್ನಿ ಈಗ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಕೋಟಿಲಿಂಗಕ್ಕೆ ಹೋಗೋಣಂತೆ. ಹೋಗೋಣ ಬನ್ನಿ ಫ್ರೆಂಡ್ಸ್. ನಾವು ಕೊನೆಗೂ ಕೋಟಿಲಿಂಗಕ್ಕೆ ಬಂದ್ವಿ. ಕೋಟಿಲಿಂಗಕ್ಕೆ ಇಲ್ಲಿ ಮೇಲೆ ಬಂದು ರೂಮ್ ಮಾಡ್ಕೊಂಡಿದ್ವಿ. ಈ ಕಡೆ ತೋರಿಸ್ತೀನಿ ನೋಡ್ರಿ, ಈ ಕಡೆ ಕಾಂತಿದೆಯಲ್ಲ ಕಾಂತಿದೆಯಲ್ಲ ಅದೇ ಕೋಟಿಲಿಂಗ. ಇಲ್ಲಿ ಮುಂದೆ ಎದುರುಗಡೆನ ರೂಮ್ ಸಿಗ್ತಾವೆ, ರೂಮ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಇದು ಏನಂದರೆ ದೇವಸ್ಥಾನ ಕಡೆಯಿಂದ ರೂಮ್ಸ್ ಯಾವ ಅವೈಲೇಬಲ್ ಇಲ್ಲ. ಇಲ್ಲಿ ಪ್ರೈವೇಟ್ ರೂಮ್ಸ್ ಇದ್ದಾವೆ, ನೀವು ಬಂದರೆ ಪ್ರೈವೇಟ್ ರೂಮ್ಸೇ ಮಾಡ್ಕೋಬೇಕು. ಇನ್ನೊಂದು ನೋಡ್ರಿ, ಇಲ್ಲಿ ನಂದು ನಮ್ಮ ಅಪ್ಪಾಜಿದ ಮ್ಯಾಚಿಂಗು ಚೆನ್ನಾಗಿ ಕಾಣ್ತಿದ್ದವಲ್ಲ, ಚೆನ್ನಾಗಿ ಕಾಣ್ತಿದ್ದೀವಲ್ಲ. ಸೊ ಇದಲ್ಲದೆ ಇಲ್ಲಿ ಒಂದು ಮಂಗ ಐತಿ, ಮನಸ್ನಾಗ ಭಯಕತ್ತಿರ್ತಾಳೆ ಆಕಿ, ಜಗ್ಗಷ್ಟೇ. ನಾನು ಮಕ್ಕಂದಿದ್ದೀರಿಪ್ಪ, ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತ, ಮಕ್ಕಂಡಿದ್ದೆ. ಈಗ ಎದ್ದೀನಿ, ಬಡ ಎದ್ದು ರೆಡಿ ಆಗಿದ್ದೀನಿ. ಇನ್ನೊಬ್ರನ್ನ ತೋರಿಸ್ಬೇಕಲ್ಲ ನಿಮಗೆ, ಏನು ಸಾಕು ರೀಲ್ಸ್ ಮಾಡಬೇಕು, ಹಿಡಿಯೋನಿಂದ ಬ್ಲಾಗ್ನ ನಾ ರೀಲ್ಸ್ ಮಾಡಬೇಕಂತ ಅನ್ನಕತ್ತಾಳೆ ಆಕಿ. ಅಲ್ಲಿ ಇನ್ನೊಬ್ರು ಬರ್ತಾರೆ ಕ್ಯಾಂಡಿಡೇಟ್, ಅವ್ರನ್ನೂ ತೋರಿಸ್ತೇನೆ. ಬನ್ನಿ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ. ದರ್ಶನ ಮಾಡೋಕೆ ಒಳಗಡೆ ಕ್ಯಾಮ್ರಾ ಅಲೋ ಐತಲ್ಲ ನಂಗೆ ಗೊತ್ತಿಲ್ಲ, ಒಳಗಡೆ ಹೋಗ್ಬರೋಣ ಬರ್ರಿ. ಸೊ ಇನ್ನೊಬ್ಬರ ಕ್ಯಾಂಡಿಡೇಟ್ ಅವರು ಬಂದ್ರೆ ನಮ್ಮ ಮಮ್ಮಿ, ನಾವು ಅಷ್ಟು ಚೆನ್ನಾಗಿ ರೆಡಿ ಆಗಿದೆ. ನಮ್ಮ ತಂಗಿ ನಮ್ಮ ಮಮ್ಮಿಗೆ ನಗ್ಸಾಕತ್ತಾಳ ವಿಡಿಯೋದಾಗ. ಸೊ ಬರೀ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡಲ್ಲ, ಅಷ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೋಗ್ತಿದ್ದೀವಿ. ಕೊನೆಗೂ ಇಲ್ಲಿ ಇನ್ನೊಂದೇನಂದ್ರೆ ರೂಮ್ ಒಳ್ಳೆ ಚೆನ್ನಾಗಿ ಸಿಕ್ತು. ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಇದಲ್ಲ, ಭಾಳ ದೊಡ್ಡದೇನಿಲ್ಲ ಕೋಟಿಲಿಂಗ ಊರು, ಸ್ವಲ್ಪ ಸಣ್ಣದೇ ಇದೆ. ಇಲ್ಲಿಂದ ನೋಡ್ರಿ ಔಟ್ರ್ ಫ್ಯಾಮಿಲಿ ರೆಡಿಯಾಗಿ ದೇವ್ರು ನೋಡೋಕೆ ಹೊಂಟಿದ್ವಿ. ಬನ್ನಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಬರ್ರಿ ನೀವು ಎಲ್ಲರೂ ದೇವ್ರ ದರ್ಶನ ಮಾಡೋಣ. ಬರ್ರಿ ನೀವು ಮಾಡೋಣ. ಸೊ ಗೆಳೆಯರೆ, ನಮ್ಮ ಮಮ್ಮಿ ಹೇಳ್ದಂಗೆ ನಮ್ಮ ಮಮ್ಮಿಗೆ ಕೋಟಿಲಿಂಗಕ್ಕೆ ಕರ್ಕೊಂಬಂದಿದ್ದೀವಿ. ನಮ್ಮ ಮಮ್ಮಿ ಇನ್ನೂ ಬರ್ತಾನೆ ಧ್ಯಾನ ಮಾಡ್ತಾ ಕೂತ್ಲು. ಸೊ ಇಲ್ಲಿನ ನೋಡ್ಕೊಳ್ರಿ, ಕೋಟಿ ಲಿಂಗಗಳಿದ್ದಾವೆ. ಇಲ್ಲಿ ನೋಡಿದ್ರು ಶಿವನ ಲಿಂಗಗಳೇ. ಆ ಕಡೆ ಒಳಗಡೆ ದೊಡ್ಡದಾಗಿರೋ ಲಿಂಗ ಇದೆಲ್ಲ, ಅದು ಒಳಗಡೆ ಇದೆ. ಬನ್ನಿ ಹೋಗೋಣ ಅಂತೆ. ನಾನು ಬರ್ತಿರೋದು 2ನೇ ಟೈಮು. ಈ ಟೈಮ್ ಬಂದಾಗ ಸ್ವಲ್ಪ ತಗಡಿ ಗಿಡ ಹಾಕಿ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಬರೀ ಬಿಸಿಲು. ನಾನು ಇದು 2ನೇ ಟೈಮ್ ಬರ್ತಿರೋದು. ನಾನು ನಮ್ಮ ಅಪ್ಪಾಜಿ 1 ಟೈಮ್ ಬಂದೋಗಿದ್ವಿ ಆಲ್ರೆಡಿ, ಇದು 2ನೇ ಟೈಮ್. ಬಟ್ ನಮ್ಮ ಮಮ್ಮಿ ಮಾತ್ರ ಫಸ್ಟ್ ಟೈಮ್. ಅದೇ ಮಮ್ಮಿ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಬರಾಕತ್ತಾರದ. ಈಗ ಗುಡಿ ಒಳಗಡೆ ಹೋಗ್ತಿದ್ದೀವಿ. ಗುಡಿ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರೋಣ. ಇಲ್ಲಿ ನೋಡ್ರು ಶಿವನ ಲಿಂಗಗಳ. ಓಂ ನಮಃ ಶಿವಾಯ ಅಂತ ಅನ್ಕೊಂತ ಗುಡಿ ಒಳಗಡೆ ಹೋಗೋಣ ಬನ್ನಿ. ಗುಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಪೇಂಟಿಂಗ್ ಅದು ಪೂರಾ ಬಂಗಾರದೇನಲ್ಲ. ಬನ್ನಿ ಒಳಗಡೆ ಹೋಗೋಣ, ಗುಡಿ ಒಳಗಡೆ ಹೋಗೋಣ ಬನ್ನಿ. ಸೊ ಇವಾಗ ಗುಡಿ ಒಳಗಡೆ ಬಂದು ನಾವು ಸೊ ಈ ಗುಡಿ ವೆಂಕಟೇಶ್ವರ ಸ್ವಾಮಿದು. ಒಳಗಡೆ ಫೋಟೋ ಅಥವಾ ವಿಡಿಯೋ ಅಲೋ ಇಲ್ಲಂತೆ. ಸೊ ಈಗ ನಾವು ಮುಂದೆ ಹೊರಡ್ತಿದ್ದೇವೆ, ಬೇರೆ ಮುಂದೆ ಹೊರಡೋಣಂತೆ. ಸೊ ಇಲ್ಲೊಂದು ದೇವಸ್ಥಾನ ಐತೆ, 108 ಅಡಿ ಶಿವನ ಲಿಂಗ ಇದು ಇಲ್ಲೈತೆ. ಅದಕ್ಕಿಂತ ಮುಂಚೆ ಈಗ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಬನ್ನಿ ಇದು ಒಳಗಡೆ ಹೋಗೋಣ. ಸೊ ಇಲ್ಲಿ ಒಳಗಡೆ ಬಂದ್ವಿ ನಾವು. ಇಲ್ಲಿ ವಿಘ್ನೇಶ್ವರ ದೇವನ ಪ್ರತಿಷ್ಠಾಪನೆ ಮಾಡ್ಯಾರ. ಅದಲ್ಲದೆ ಹಿಂಗೆ ಮುಂದೆ ಹೋಗೋಣ ಅಂತ ಬನ್ನಿ ಗೆಳೆಯರೆ. ಎಲ್ಲ ದೇವ ದರ್ಶನ ಆಯಿತು, ಯಾಕಂದರೆ ಇದಿಲ್ಲ. ಅಲ್ಲಿ ಮುಂದೆ ನೋಡ್ರಿ ನಂದಿ, ಇಲ್ಲೇ ನೋಡ್ರಿ 108 ಅಡಿ ದೊಡ್ಡ ಶಿವನ ಲಿಂಗ.
ಕಾಣ್ತೈತೆ ಇಲ್ಲ ನಿಮಗೆ, ಇಲ್ಲಿ ಕೆಳಗಡೆಯಿಂದ ಕಾಣಿಸುತ್ತೆ. ಬನ್ನಿ ಆ ಕಡೆ ಮುಂದಿಂದ ಹೋಗೋಣ, ಮುಂದಿಂದ ಕಾಣಿಸುತ್ತೆ. ಬನ್ನಿ ಮುಂದ್ಗಡೆ ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ಶಿವಲಿಂಗಗಳ ಓಂ ನಮಃ ಶಿವಾಯ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಸೊ ಗೆಳೆಯರೆ, ಓಂ ನಮಃ ಶಿವಾಯ ಅಂತ ಹೇಳ್ತಾ ನೋಡ್ರಿ 108 ಅಡಿ ಈಗ ಶಿವಲಿಂಗ. ಇದು ನಂದಿ ಎದುರುಗಡೆನೆ, ಇದು ಶಿವನ್ ತ್ರಿಶೂಲ ಕಾಣ್ತಿದೆಯಲ್ಲ, ಇದು ಶಿವನ್ ತ್ರಿಶೂಲ. ಬನ್ನಿ ಹಿಂಗೆ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗ್ತಾ ಅಲ್ಲಿ ದೀಪ ಹಚ್ಚಿದ್ದಾರೆ. ದೀಪ ಹಚ್ಕೊಂಡು ನಾವು ಕೈ ಮುಕ್ಕೊಂಡು ಮತ್ತೆ ಹೊರಡೋಣ ನಮ್ಮ ರೂಮ್ ಕಡೆ. ಒಂದು 5 ನಿಮಿಷ ಇದೆ ಶಿವನ ಧ್ಯಾನ ಮಾಡ್ಕೊತ. ಅದು ಉದ್ಕೋಬೇಡ, ಹೋಗ್ಬೇಡ. ಮಮ್ಮಿ ಹಾಂ, ಇಬ್ರು ಸೇರತ್ತೆ. ಕೈ ಹಿಡ್ಕಾರಪ್ಪ. ಮುಂದೆ ಸ್ವಲ್ಪ ತುದಿಕ್ಕೆ ಯೂಚ, ಸ್ವಲ್ಪ ತುದಿಕ್ಕೆ ಯೂಚ. ಕೈ ಕೈ ಹಿಂಗೆ ಹಿಡ್ಕ. ಮಾರ್ನಿಂಗ್ ಗೆಳೆಯರೆ. ಸೊ ಇವಾಗ ನಾವು ಬೆಳಗ್ಗೆ ಮುಂಜಾನೆ ಬಂದ್ವಿ. ನೋಡ್ರಿ ಅಷ್ಟು ಕೋಟಿಲಿಂಗ ಬೆಳಗ್ಗೆ ಎಲ್ಲ ಹೆಂಗೆ ಕಾಣ್ತಿದೆ, ಹೆಂಗೋ ಮೋಡ ಕವಿದೈತೆ, ತುಂಬ ಬಿಸಿಲೇನಿಲ್ಲ. ಇವಾಗ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಮತ್ತು ಪಪ್ಪ ಈಗ ಮುಂದೆ ಹಂಗೆ ಅಷ್ಟು ಕೋಟಿಲಿಂಗ ನೋಡ್ಕೊತ ಹೋಗೋಣ ಬನ್ನಿ. ನಿನ್ನೆ ರಾತ್ರಿ ಅಷ್ಟು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ, ಇವಾಗ ನೈಟ್ ತೋರಿಸ್ತೇನೆ. ನೋಡ್ಕೊಡ್ರಿ, ಎಲ್ಲಿ ನೋಡಿದ್ರು ಶಿವನ ಲಿಂಗಗಳಿದ್ದಾವೆ. ಸೊ ಹಿಂಗೆ ಮುಂದೆ ಹೋಗ್ತಾ ನೋಡೋಣ. ಅಲ್ಲಿ ನಿನ್ನೆ ನೋಡಿದ್ರಲ್ಲ 108 ಅಡಿ ಶಿವಲಿಂಗ, ಹಂಗೆ ನೋಡ್ಕೊತ ಹೋಗೋಣ ಅಂತ ಈಗ. ಸೊ ಇಲ್ಲಿ ನೋಡ್ರಿ, ಎಲ್ಲ ಕಡೆನೂ ಲಿಂಗಗಳೇ. ನಮ್ಮ ಮಮ್ಮಿ ಏನು ಹೇಳ್ತಿದ್ದಾರೆ ಅಂದರೆ ಬಿಲ್ಪತ್ರೆ ಐತೆ, ಬಿಲ್ಪತ್ರೆ ಹರ್ಕೊಳ್ರಿ ಅಂತ ಹೇಳ್ತೈತೆ. ಬನ್ನಿ ನೋಡೋಣ, ಹಂಗೆ ಮುಂದೆ ಹೋಗೋಣ ಅಂತ. ಬರ್ತಿ ಬಾ. ಹಾಕ್ತಾರೆ ಫೋಟೋ. ಸ್ಥಾಪನೆ ಮಾಡೋದು ರಾಜ ಮನೆ ವೈಟ್ನೆಸ್ ಮಾಡ್ಕೊಳ್ಳೋದು. ಮಾತಾಡೋದಿಲ್ಲ
ಹಂಗೆ ವೀಡಿಯೋ ಮಾಡ್ಕೊಂತೀನಿ, ಆಮೇಲೆ ಎಡಿಟ್ ಮಾಡ್ತೀನಿ. ಸೊ ಗೆಳೆಯರೇ, ನಾವು ಈಗ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ 108 ಅಡಿ ಕೋಟಿ ಲಿಂಗನ ಹತ್ರ ಬಂದ್ವಿ. 108 ಅಡಿ ಲಿಂಗನ ಹತ್ರ ಬಂದ್ವಿ. ಇದೇ ನಿನ್ನೆ ರಾತ್ರಿ ನೋಡಿದ್ದಲ್ಲ, ಇದೇ ಲಿಂಗ. ಎದುರುಗಡೆ ನೋಡ್ತಿದ್ದಲ್ಲ, ಇದೇ ಬಸವೇಶ್ವರ. ಆ ಕಡೆ ಇನ್ನೂ ಒಂದು ಐತೆ, ಇದೇ ಟೈಪ್ ಸೇಮು. ಬನ್ನಿ ಆ ಕಡೆನೂ ನೋಡೋಣಂತೆ. ಈಗ ಇದಕ್ಕೂ ಕೈ ಮುಕ್ಕೊಂಡು ಹೋಗೋಣ ಬನ್ನಿ. ನೋಡ್ರಿ, ಇದೇ ಎಷ್ಟು ಚಂದ ವಾತಾವರಣ ಐತೆ. ಸುತ್ತಲೂ ತುಂಬ ಗಿಸ್ಲು ಏನೂ ಇಲ್ಲ, ತುಂಬ ಶಾಂತತೆ ಐತೆ. ಎಲ್ಲಿ ನೋಡಿದ್ರು ಲಿಂಗಗಳೇ ಇದ್ದಾವೆ. ಬನ್ನಿ ಈಗ ಮುಂದೆ ಹೋಗೋಣ. ಸೊ ಗೆಳೆಯರೆ, ಹಾಗೆ ಕೂತಿದ್ವಿ. ಇನ್ನೊಂದೇನು ಅಬ್ಸರ್ವ್ ಮಾಡಿದ್ವಿ ಅಂದರೆ, ಶಿವನ 3ನೇ ಕಣ್ಣಿನಲ್ಲಿ ಒಂದು ಗಿಳಿ ಕೂತೈತೆ. ಚೆನ್ನಾಗೈತೆ. ಬನ್ನಿ ಇವಾಗ ಒಂದು 4 ಫೋಟೋ ತೆಗೆಸ್ಕೊಂಡು ಮುಂದೆ ಹೋಗೋಣ. ಗೆಳೆಯರೆ, ನಾವು ದರ್ಶನ ಮಾಡ್ಕೊಂಡು ಇದು ಬಂದ್ವಿ ಕೋಟಿಲಿಂಗ ಕೊಟ್ಟರು. ಈಗ ಎಲ್ರಿಗೂ ಹೆಂಗೆ ನಮ್ಮ ಪಪ್ಪ ಮಮ್ಮಿ ಕೇಳೋಣ, ಎಲ್ಲ ಹೆಂಗಾಯ್ತು ದರ್ಶನ ಅಂತೇಳಿ ಫಸ್ಟ್ ನಮ್ಮ ಅಪ್ಪಾಜಿಂಗೆ ಕೇಳೋಣ. ಹೆಂಗಾಯ್ತಪ್ಪ ದರ್ಶನ? ಚಲೋ ಆಯ್ತಪ್ಪ, ಒಳ್ಳೇದಾಯ್ತು. ನಮ್ದು ಎಲ್ಲ ಕಡೆ ಸುತ್ತರಿರಿ, ಚೆನ್ನಾಗೈತಿ, ಆನಂದ ಐತಿ. ನೋಡಿರಿ, 100 ಕಣ್ಣು ಸಾಲದು ನೋಡಕ್ಕೆ. ನೋಡ್ರಿ, ನಮ್ಮ ಅಪ್ಪಾಜಿ ಏನಂತೈತೆ, ನೋಡಕ್ಕೆ 100 ಕಣ್ಣು ಸಾಲದು ಅಂತೈತೆ. ಯಾಕಂದ್ರೆ ಕೋಟಿಲಿಂಗಗಳದೆಲ್ಲ ತುಂಬ ಚೆನ್ನಾಗಂತ ಹೇಳಿಲ್ಲ. ಈಗ ನಮ್ಮ ಮಮ್ಮಿ ಕೇಳೋಣ, ಏನಂತ ನಮ್ಮ ಮಮ್ಮಿ. ನಮಸ್ಕಾರ ರೀ ಎಲ್ಲರಿಗೆ. ನಮಸ್ಕಾರ, ಹೇಳಿ ಏನಂತೆ? ಎಲ್ಲರಿಗಿಂತ ಮುಂಚೆ ಬರಂಗಿದ್ರೆ ಕೋಟಿಲಿಂಗ ನೋಡಕ್ಕೆ ಬರ್ರಿ ಎಲ್ಲರೂ. ಮತ್ತೆ ಎಲ್ಲರಿಗೆ ಸರಿ ಸಮಾನಾಗಿ ಪೂಜಾ ಸಿಗತ್ತೆ ನಿಮಗೆ ಅಂತ ನನ್ನ ಪ್ರಾರ್ಥನೆ ಐತೆ. ಸೊ ನಮ್ಮ ಮಮ್ಮಿ ಏನಂತೈತೆ, ಈಗ ನಾನು ಬಂದ್ವಲ್ಲ ಎಲ್ಲ ಪೂಜೆ ಮಾಡ್ಕೊತ, ಎಲ್ಲ ಅರ್ಚನೆಗಳು ಹೆಸರು ಹೇಳ್ಕೊತ ಎಲ್ರಿಗೂ ಅರ್ಚನೆ ಮಾಡಿಸ್ತಾರೆ. ಹಾಗೂ ಎಲ್ಲ ಕಡೆಯಿಂದ ಪೂಜೆ ಮಾಡ್ತಾರೆ. ಹಾಗೆ ಈಗ ನೀವು ಬಂದು ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ವಿಡಿಯೋನ ಲೈಕ್ ಮಾಡಿರಿ ಅಂತ ಹೇಳ್ತಾ, ಆದಷ್ಟು ಬೇಗ ಮುಂದಿನ ವೀಡಿಯೋ ಮಾಡ್ತೀನಿ. ಈಗ ಒಂದು ತಿಂಗಳಾಯಿತು ಡಿಲೇ ಮಾಡಿ, ಹಾಗೇನು ಇನ್ಮೇಲೆ ಮಾಡಲ್ಲ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಿರ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.